ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಈಗ ನಾನು ಗೋಧಿ ಹಿಟ್ಟಿನಿಂದ ಒಂದು ಗೋಧಿ ಹಿಟ್ಟು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿಬಿಟ್ಟು ಬೋಂಡಾ ಥರ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬೋಂಡಾ ಅನ್ಬೋದು, ಬಜ್ಜಿ ಅನ್ಬೋದು, ಅದು ಗರಿ ಗರಿ ಆಗಿರ್ತದೆ. ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ, ಒಂದು ಹಸಿದು ಇದು ಪೊಟ್ಯಾಟೊ ಇರ್ತದಲ್ಲ, ಅದನ್ನು ಪೀಲ್ ಮಾಡಿ ಚೆನ್ನಾಗಿ ತೊಳೆದು ಹೆರ್ಕೊಂಡು ಅದರಲ್ಲಿ ನೀರು ತೆಗೆದು ಹಾಕಿದ್ದೆ. ಹಾಕಿಬಿಟ್ಟು ಅದಕ್ಕೆ ಅರಿಶಿಣ ಪುಡಿ, ಖಾರ ಪುಡಿ, ಈರುಳ್ಳಿ, ಕೊತ್ತಂಬರಿ, ಆಮೇಲೆ ಜೀರಿಗೆ, ಓಂಕಾಳು, ಎಳ್ಳು, ಉಪ್ಪು, ಇಂಗು, ಅರಿಶಿಣ ಪುಡಿ, ಹಸಿಮೆಣಸಿನ್ಕಾಯಿ ಹಾಕಿಬಿಟ್ಟು ಅದಕ್ಕೆ ಎಲ್ಲ ಚೆನ್ನಾಗಿ ಮೊದಲೇ ಕಲಿಸ್ಕೋಬೇಕು. ಆಮೇಲೆ ಅದಕ್ಕೆ ಇದು ಹಾಕಬೇಕು, ಗೋಧಿ ಹಿಟ್ಟು ಹಾಕಬೇಕು. ನೀವು 1 ಕಪ್ನಷ್ಟು ಹಾಕಿ ಕಲಸಿ ಅದು ಗರಿ ಗರಿ ಆಗಬೇಕಂತಂದ್ರೆ ಒಂದು 2-3 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಹಾಕಿ ಕಲಸಿಟ್ಟು ಒಂದು ಸ್ವಲ್ಪ ಸೋಡಾ ಹಾಕಿ ಕಲಿಸಿದ್ದೀನಿ. ನೋಡಿ, ಈಗ ಇದನ್ನು ರೆಸ್ಟಿಗೆ ಬಿಟ್ಟಿದ್ದೀನಿ. ಒಂದು 10 ನಿಮಿಷ ಇದನ್ನು ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು. ಆಮೇಲೆ ಕರೆದ್ರೆ ಇದು ಗೋಧಿ ಹಿಟ್ಟಿನ ಗರಿ ಗರಿಯಾದ ಬೋಂಡ ತಯಾರಾಗ್ತದೆ. ನಾನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇನ್ನೇನಂದ ನೋಡೀಗ ಗೋಧಿ ಹಿಟ್ಟಿಂದು ಗರಿ ಗರಿಯಾದ ಬೋಂಡ ರೆಡಿಯಾಗಿವೆ. ತುಂಬ ಕ್ರಿಸ್ಪಿ ಆಗ್ತವೆ. ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಚಲೋ ಅನ್ಸಿದ್ರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.